ಪತ್ತಿನ ಸಹಕಾರ ಮತ್ತು ಸೌಹಾರ್ದ ಪತ್ತಿನ ಸಂಘಗಳ ಕುರಿತು ಇದೇ 16ರಂದು ಸರ್ಕಾರ ಹೊರಡಿಸಿರುವ ಆದೇಶವನ್ನು ಹಿಂಪಡೆಯಬೇಕು ಎಂದು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ಪದಾಧಿಕಾರಿಗಳು ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಹಕಾರ ಸಂಘಗಳ ಕಾಯ್ದೆ 1959ರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪತ್ತಿನ ಸಹಕಾರ ಸಂಘಗಳ ಕುರಿತು ಮತ್ತು ಸೌಹಾರ್ದ ಪತ್ತಿನ ಸಂಘಗಳ ಕುರಿತು ಇದೇ 16ರಂದು ಸರ್ಕಾರವು ಹೊರಡಿಸಿರುವ ಆದೇಶವನ್ನು ಈ ಕೂಡಲೇ ಹಿಂಪಡೆಯಬೇಕು. ಇಲ್ಲದೆ ಹೋದಲ್ಲಿ ಸಹಕಾರಿಗಳು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಮತ್ತು ಈ ಠೇವಣಿಯ ಬಡ್ಡಿ ದರವನ್ನು ನಿಗದಿ ಮಾಡತಕ್ಕಂಥದ್ದು RBI ಈ ದೇಶದ ಅತ್ಯಂತ ಉನ್ನತ 1935ರಲ್ಲಿ ಪ್ರಾರಂಭ ಆಯಿತು. RBIನೇ ಏನು ಅದರ ಅಂಡರಲ್ಲಿ ಬರ್ತಕ್ಕಂಥ ಬ್ಯಾಂಕ್ಗಳೆಲ್ಲ ಏನಿರ್ತವೆ ಆ ಬ್ಯಾಂಕಿಗೆ ಬಡ್ಡಿ ದರವನ್ನು ನಿಗದಿ ಮಾಡ್ತಕ್ಕಂಥದ್ದನ್ನು ಸಂಸ್ಥೆಗಳಿಗೆ ಬಿಟ್ಟಿದ್ದಾರೆ. ಮೊದಲು RBI ನಿಗದಿ ಮಾಡ್ತಿತ್ತು ಬಡ್ಡಿ ದರವನ್ನು ಎಷ್ಟೆಷ್ಟು ಇಡಬೇಕು ಅಂತಕ್ಕಂಥದ್ದನ್ನು. ಕಳೆದ 25-30 ವರ್ಷದ ಹಿಂದೆ RBI ಅದನ್ನು ತೆಗೆದುಬಿಡ್ತು. ಸೀಲಿಂಗ್ ಯಾಕೆ ತೆಗೆದುಬಿಡ್ತು? ಬಡ್ಡಿ ದರವನ್ನು RBI ಫಿಕ್ಸೇಷನ್ ಮಾಡ್ತಕ್ಕಂಥದ್ದಂದರೆ ನೀವು ನಮ್ಮ ಆರ್ಥಿಕ ಸ್ಥಿತಿಗತಿ, ಸಾಮಾಜಿಕ ಸ್ಥಿತಿ ಎಲ್ಲವೂ ಕೂಡ 100-150 ಕಿಲೋಮೀಟರ್ ವ್ಯತ್ಯಾಸ ಇದೆ. ನಾವು ಉದಾಹರಣೆ ಹೇಳ್ತೀನಿ, ಬೀದರ್ ಸ್ಥಿತಿಗತಿ ಬೇರೆ ಇದೆ, ಕಲಬುರಗಿ ಬೇರೆ. ಇಲ್ಲೇ ಸ್ವಲ್ಪ ನೀವು ಸಿಂಧನೂರು, ಗಂಗಾವತಿ ಈ ಭಾಗದಲ್ಲಿ ಹೋಗಿದ್ರೆ ಭಾಳ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಡಿಪಾಸಿಟ್ ಬೆಲ್ಟ್, ಅದು ನಮ್ಮಲ್ಲೆಲ್ಲ ಕ್ರೆಡಿಟ್ ಬೆಲ್ಟು. ಅಂದರೆ ನಮ್ಮಲ್ಲಿ ದುಡ್ಡೇ ಬರೋದಿಲ್ಲ. ಎಷ್ಟು ಕರೆದ್ರು ಕೈಕಾಲು ಬಿದ್ದರು, ಜನರ ಮನೆಗೆ ಹೋಗಿದ್ರು ಕೂಡ. ಅದೇ ನೀವು ಅಲ್ಲಿ ಗಂಗಾವತಿ, ಸಿಂಧನೂರು, ರಾಯಚೂರು, ಕೊಪ್ಪಳ ಹೋಗಿ ವರ್ಷದಲ್ಲಿ 2-3 ಬೆಳೆ ತೆಗೆಯೋದ್ರಿಂದ ಸಾಕಷ್ಟು ಹಣವನ್ನು ಅಲ್ಲಿ ಸರ್ಪ್ಲಸ್ ಬರ್ತಾ ಇರುತ್ತೆ. ಹೀಗಾಗಿ ಅವ್ರಿಗೆ ಹೇಗೆ ಮಾಡಬೇಕು ಅಂತಕ್ಕಂಥ ಅವ್ರಿಗೆ ದೋಚೋದಿಲ್ಲ, ಆ ದುಡ್ಡನ್ನು ಹೇಗೆ ದುಡಿಬೇಕು ಅಂಥೇಳಿ. ಅದೇ ರೀತಿ ನಮ್ಮಲ್ಲಿ ಎಷ್ಟು ಕೇಳಿದ್ರು ದುಡ್ಡು ಬರೋಲ್ಲ. ನಾವು ಕೈಕಾಲು ಬೇಡಿ ಕಾಡಿ ತರಬೇಕು. ನಾವು ಬಡ್ಡಿ ಹೆಚ್ಚು ಕೊಟ್ಟಿದ್ರೆ ಜನ ಮಾತ್ರ ನಮ್ಮಲ್ಲಿ ಇಡ್ತಾರೆ, ಕಡಿಮೆ ಕೊಟ್ಟರೆ ಯಾರು ಇಡಬೇಕು? ನಮ್ಮಲ್ಲಿ ಆಗೋದಿಲ್ಲ. ಸೊ ಇದು ಮಾರಕ ಇದೆ. ಇವರೇನು ಈ ಆದೇಶ ಹೊರಡಿಸಿದ್ದಾರೆ, ಈ ಆದೇಶನ ವೈಜ್ಞಾನಿಕವಾಗಿಲ್ಲ. ಸೊ ಹೀಗಾಗಿ ಆಯಾ ಕ್ಷೇತ್ರದಲ್ಲಿ ಇದರಲ್ಲಿ ನೋಡಿ. ಅದೇ ನೀವು ಮಂಗಳೂರು ಭಾಗದಲ್ಲಿ ಹೋಗಿ, ಮಂಗಳೂರು ಉಡುಪಿ ಭಾಗದಲ್ಲಿ ಹೋದ್ರೆ ಸಿಕ್ಕಾಪಟ್ಟಿ ದುಡ್ಡು. ಒಂದು ವರ್ಷದಲ್ಲಿ ಅಡಿಕೆ 10 ಲಕ್ಷ, 20 ಲಕ್ಷ, 50 ಲಕ್ಷ, 1 ಕೋಟಿ, 2 ಕೋಟಿ, 3 ಕೋಟಿ ಬೆಳೀತಾರೆ ಅವರು. ಅಲ್ಲಿರ್ತಕ್ಕಂಥ ದುಡ್ಡೆಲ್ಲ ಅಲ್ಲಿ ಒಂದೊಂದು ಪ್ಯಾಕ್ಸ್ಗಳು ನೋಡಿ ನೀವು. ಪ್ಯಾಕ್ಸ್ನಲ್ಲಿ ಸಾವಿರಾರು ಕೋಟಿ ಇದೆ. ಅಂದರೆ ನಮ್ಮ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಳ್ಳಿ ಊರಲ್ಲಿ ಹೇಳ್ತೀವಲ್ಲ, ಅಲ್ಲಿದ್ದಾವೆ. ನಮ್ಮಲ್ಲಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಅಷ್ಟು FD ಇಲ್ಲ. ಸೊ ಇದು ಇವರು ಹೊರಡಿಸಿರ್ತಕ್ಕಂಥದ್ದು. ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. ಕಾಣದ ಕೈಗಳನ್ನು ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವ್ರು ಹೇಳ್ತಾರೆ, ನಿಮ್ಮೆಲ್ಲ ವ್ಯವಹಾರವನ್ನು ನಮ್ಮಲ್ಲಿ ನಮ್ಮ ವ್ಯವಹಾರಕ್ಕೆ ಏನು ಬಳಸ್ತೀವಿ, ಉಳಿದಂಥ ದುಡ್ಡನ್ನು, ದ್ರವ್ಯ ದುಡ್ಡುಗಳನ್ನು, ಆ ಹಣವನ್ನು DCC ಬ್ಯಾಂಕು ಮತ್ತು ಅಪೆಕ್ಸ್ ಬ್ಯಾಂಕಿನಲ್ಲಿ ಹೂಡಿಕೆ ಮಾಡಬೇಕು ಅಂತಕ್ಕಂತ ಹೇಳ್ತಾರೆ. ಈ ಕಂಡೀಷನ್ ಮೊದಲಿಂದ ಇದೆ. ಅವ್ರಿಗೆ ಅವರ ಸಂಬಂಧಗಳ ಮೇಲೆ ಹೋಗುತ್ತೆ. ನಾವು ಹೇಳ್ತೀವಿ DCC ಬ್ಯಾಂಕು, ಅಪೆಕ್ಸ್ ಬ್ಯಾಂಕಿನಲ್ಲಿ ನಾವು ಹೂಡ್ತೀವಿ, ನಮ್ಮದೇನು ಅಭ್ಯಂತರ ಇಲ್ಲ. ಸರ್ಕಾರ ನಮಗಿದು ಗ್ಯಾರಂಟಿ ಕೊಡುತ್ತಾ? ನಮಗೆ ಬೇಕಾದ ದುಡ್ಡನ್ನು ನಮಗೆ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವು ಇಷ್ಟು ವರ್ಷ ಅವ್ರ ಜೊತೆಗೆ ವ್ಯವಹಾರವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನೀವು ಅದನ್ನು ಮಾಡಬೇಕು ಅಂತಕ್ಕಂಥ ಇನ್ಸಿಸ್ಟ್ ಆದೇಶ ಏನೋ ಹೊರಡಿಸಿದ್ರಲ್ಲ, ಕಂಪಲ್ಷನ್ ಏನು ಮಾಡಿದ್ರಲ್ಲ, ಇದಕ್ಕೆ ನಿಮ್ಗೆ ಉದಾಹರಣೆ ಹೇಳ್ತೀನಿ. 2008ರಲ್ಲಿ ವೈದ್ಯನಾಥನ ಕಮಿಟಿ ಒಂದು ವರದಿಯನ್ನು ಕೊಡ್ತು ಈ ಪ್ಯಾಕ್ಸ್ಗಳಿಗೆ ಸಂಬಂಧಪಟ್ಟಂತೆ. ವೈದ್ಯನಾಥನ ಕಮಿಟಿಯಲ್ಲಿ ಪ್ಯಾಕ್ಸ್ಗಳು ನಮ್ಮೆಲ್ಲರಿಗೂ ಗೊತ್ತಿದೆ. ಪ್ಯಾಕ್ಸ್ಗಳು ಎಲ್ಲವೂ ಕೂಡ ನಮ್ಮ DCC ಬ್ಯಾಂಕಿನ ಅಡಿಯಲ್ಲೇ ಕೆಲಸವನ್ನು ಮಾಡ್ತಕ್ಕಂಥವು. ವೈದ್ಯನಾಥರು ಏನು ಹೇಳಿದರು ಅಂತಂದರೆ, ಇವು ಅದರ ಅಡಿಯಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಪ್ಯಾಕ್ಸ್ಗಳನ್ನ ಇಂಡಿಪೆಂಡೆಂಟ್ ಆಗಿ ಬೆಳೀಬೇಕು, ಸ್ವತಂತ್ರವಾಗಿ ಬೆಳೀಬೇಕು. ಅವರು DCC ಬ್ಯಾಂಕಿನ ಜೊತೆಗೆ ವ್ಯವಹಾರ ಮಾಡಬೇಕಂತಿಲ್ಲ. ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಜೊತೆಗೂ ವ್ಯವಹಾರವನ್ನು ಮಾಡ್ಬೋದು. ಅವ್ರ ಏರಿಯಾ ಆಫ್ ಆಪ್ರೇಷನ್ ಕಾರ್ಯವ್ಯಾಪ್ತಿಯನ್ನು ಕೇವಲ ಅವರು ತಾಲೂಕಾ, ಅವ್ರ ಗ್ರಾಮ, ಅವ್ರ ಜಿಲ್ಲೆ, ಹಳ್ಳಿಗಳಿಗೆ ಸಂಬಂಧ ಅಲ್ಲ. ಅವ್ರು ಇಲ್ಲಿಂದ ಪ್ಯಾಕ್ಸನ್ನು ಎಲ್ಲಿ ಬೇಕಾದ್ರೆ ಬೀದರಲ್ಲಿರ್ತಕ್ಕಂಥ ನಿಮಗೂ ಅವರಿಗೆ ICICI ಬ್ಯಾಂಕು ಅಥವಾ ಕಮರ್ಷಿಯಲ್ ಬ್ಯಾಂಕು, ನ್ಯಾಷನಲೈಸ್ ಬ್ಯಾಂಕು ಸಂಬಂಧ ಅಲ್ಲೂ ಕೂಡ ವ್ಯವಹಾರ ಮಾಡ್ಬೋದು. ಅಲ್ಲಿ ನಿಮ್ಮ ಕಸ್ಟಮರ್ ಇದ್ದರೆ ಅಲ್ಲಿ ಸಾಲ ಕೊಡ್ಬೋದು, ಅಲ್ಲಿ ಠೇವಣಿಯನ್ನು ತರಬಹುದು ಅಂತಕ್ಕಂಥದ್ದನ್ನು ವೈದ್ಯನಾಥನವರು ಹೇಳಿದ್ದಾರೆ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ
24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.